ಏನು ಮಾಡೋದು ಸರ್, ಸರ್ಕಾರಿ ನೋಡ್ಕೋಬೇಕಾಗತ್ತೆ, ಸಿನಿಮಾ ರಿಲೀಸ್ ನೋಡ್ಕೋಬೇಕಾಗತ್ತೆ. ಸೊ ಸಿನಿಮಾ ಇದೆ 20ಕ್ಕೆ ರಿಲೀಸ್ ಆಗ್ತಿದೆ, ಸಿಕ್ಕಾಪಟ್ಟೆ ಬಿಸಿ ಇರ್ತೀರಾ ಅನ್ಕೊಂಡ್ರೆ ಈ ಪ್ರಮೋಷನ್ ಇದ್ರಲ್ಲೂ ಕೂಡ ಗ್ಯಾಪ್ ಅಲ್ಲಿ ನೀವು ತರಕಾರಿ ವ್ಯಾಪಾರ ಮಾಡ್ಕೊಂಡು ಸರ್ ನಿಂದೆ ಅಂಗಡಿ ಅನ್ಕೊಳ್ತೀನಿ ನಾನು. ಹೌದು, ಖಂಡಿತ ನಮ್ಮದೇ ಅಂಗಡಿ. ಆಯ್ತು, ಒಂದು 10 ವರ್ಷ ಆಯ್ತು ಓಪನ್ ಮಾಡಿ. ಏನಂದರೆ ಈಗ ನೋಡಿ ಸರ್, ಇದು ಊಟ ಕೊಡುತ್ತೆ, ಅದು ಫೇಮ್ ಕೊಡುತ್ತೆ. ಸೊ ಎರಡೂ ಬೇಕಾಗುತ್ತೆ ಲೈಫಲ್ಲಿ. ಬೆಳಗ್ಗೆ ಒಂದು 5 ಗಂಟೆ ಹೋದರೆ 5 ಗಂಟೆ ಐಟಮ್ ಎಲ್ಲ ತೊಗೊಂಬರೋದು ಮಾಮೂಲಿ ಗೊತ್ತಲ್ಲ ನಮಗೆ. ಬೆಳಗ್ಗೆ 5 ಗಂಟೆಗೆ ಹೋದ್ರೂ ಫ್ರೆಶ್ ಐಟಮ್ ಸಿಗೋದು, ಎಲ್ಲ ಥರ ಹೋಗಿ ಇಟ್ಬಿಟ್ಟು ಕಮ್ಮಿ ರೇಟಲ್ಲಿ. ನಮ್ಗೆ ಏನು ಗೊತ್ತೆ ಸರ್, ಇಲ್ಲಿ ಕಮ್ಮಿ ರೇಟಲ್ಲಿ ಕೊಡ್ತೀವಿ ನೋಡಿ. ಇಲ್ಲೇ ನಮ್ಗೆ ಸಿಕ್ಬಿಡ್ತು ಡಯಟ್ ಫುಡ್ಸು, ಇಲ್ಲೇ ಮಧ್ಯದಲ್ಲಿ ಗ್ಯಾಪಲ್ಲಿ ತಿನ್ಕೊಂಬಿಡೋದು ಎಲ್ಲ ಮಾಡ್ತಿರ್ತೀವಿ. ಆಯಿಲ್ ಫುಡ್ ಎಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಹಿಂಗೆ ರಾತ್ರಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮಲ್ಲಿ ಡ್ಯಾನ್ಸ್ಗೆ ಹೋಗ್ತೀನಿ, ಆಮೇಲೆ ಈವ್ನಿಂಗ್ ಜಿಮ್ಗೆ ಹೋಗ್ತೀನಿ. ಸೊ ಇದು 3 ಮೇಂಟೈನ್ ಮಾಡ್ತಾ ಇನ್ ಬಿಟ್ವೀನ್ ತರಕಾರಿ ನೋಡಿಕೊಂಡು ಮೀಟಿಂಗ್ಸ್ ಇದೆ, ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಈ ಕಾಲವೇ ಮೋಸಗಾರ ಒಳ್ಳೇದು ಮಾಡಿದೆ ಇಲ್ಲಿ. ಕಾಲವೇ ಮೋಸಗಾರ ಅನ್ನೋದು ದಿಸ್ ಇಸ್ ಒಂದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ. ಯಾರಿಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಚೇಂಜ್ ಆಗ್ಬೋದು. ನಾನು ಓದಿರೋದು ಒಂದು ಬೇರೆನೇ ಓದಿದ್ದೀನಿ, ಮಾಸ್ಟರ್ಸ್ ಇನ್ ಫಾರ್ಮಸಿ ಓದಿದ್ದೀನಿ. ಅದಾದ ನಂತರ ನೋಡಿ, ಈಗ ನಾನು ಮೆಡಿಕಲ್ ಶಾಪ್ ಇಡಬೇಕು ಅಂದ್ಕೊಂಡು ಫಸ್ಟ್ ಒಂದು ಮೆಡಿಕಲ್ ಶಾಪ್ ಇತ್ತು ನಮ್ಮದು. ಸೊ ದಟ್ ನಮ್ಗೆ ತುಂಬ ಕಷ್ಟ ಆದಾಗ ನಂಗೆ ಏನೂ ಇಲ್ಲ, ನನಗೆ ತರಕಾರಿನೇ ಕೈ ಹಿಡಿತು. ಕಾಲವೇ ಮೋಸಗಾರ ಇದೇ ಜೂನ್ 20ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ನಾಯಕ ನಟರಾದಂತಹ ಭರತ್ ಸಾಗರ್ ಅವರು ಎಷ್ಟೇ ಕಾಲ್ ಮಾಡಿದ್ರು ಕೂಡ ಪಿಕ್ ಮಾಡ್ತಿಲ್ಲ. ಸೊ ಪ್ರಮೋಷನ್ಸಲ್ಲಿ ಬ್ಯುಸಿ ಇದ್ದಾರೆ ಅನಿಸುತ್ತೆ. ಸೊ ತುಂಬ ಕಡೆನೇ ಹುಡುಕಾಡಿದ್ವಿ, ಈಗೊಂದು ಕೆಲವೊಂದು ಜಾಗಕ್ಕೆ ಬಂದಿದ್ದೀನಿ. ಸೊ ನೋಡೋಣ ಇಲ್ಲಿ ಇರ್ತಾರೆ ಅಂತ ಎಲ್ಲೋ ಒಂದು ವಿಷಯ ಕೇಳ್ಪಟ್ಟೆ. ಸೊ ನೋಡೋಣ ಇಲ್ಲಾದ್ರೂ ಇರ್ತಾರೆ ಇಲ್ಲ ಅಂತೇಳಿ ಬನ್ನಿ. ಎಸ್, ನಾವು ನಿಮ್ಮನ್ನ ಸಿಕ್ಕಾಪಟ್ಟೆ ಹುಡುಕಾಡ್ತಾ ಇದೀವಿ ಸರ್ ಎಲ್ಲ ಕಡೆ. ನೀವು ನೋಡಿದ್ರೆ ಆರಾಮಾಗಿ ತರಕಾರಿ ವ್ಯಾಪಾರ ಮಾಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ ಅಂತ. ಏನು ಮಾಡೋದು ಸರ್, ಸರ್ಕಾರಿ ನೋಡ್ಕೋಬೇಕಾಗತ್ತೆ, ಸಿನಿಮಾ ರಿಲೀಸ್ ನೋಡ್ಕೋಬೇಕಾಗತ್ತೆ. ಸೊ ಸಿನಿಮಾ ಇದೆ 20ಕ್ಕೆ ರಿಲೀಸ್ ಆಗ್ತಿದೆ, ಸಿಕ್ಕಾಪಟ್ಟೆ ಬಿಸಿ ಇರ್ತೀರಾ ಅನ್ಕೊಂಡ್ರೆ ಈ ಪ್ರಮೋಷನ್ ಇದ್ರಲ್ಲೂ ಕೂಡ ಗ್ಯಾಪ್ ಅಲ್ಲಿ ನೀವು ತರಕಾರಿ ವ್ಯಾಪಾರ ಮಾಡ್ಕೊಂಡು ಸರ್ ನಿಂದೆ ಅಂಗಡಿ ಅನ್ಕೊಳ್ತೀನಿ ನಾನು. ಹೌದು, ಖಂಡಿತ ನಮ್ಮದೇ ಅಂಗಡಿ. ಆಯ್ತು, ಒಂದು 10 ವರ್ಷ ಆಯ್ತು ಓಪನ್ ಮಾಡಿ. ಏನಂದರೆ ಈಗ ನೋಡಿ ಸರ್, ಇದು ಊಟ ಕೊಡುತ್ತೆ, ಅದು ಫೇಮ್ ಕೊಡುತ್ತೆ. ಸೊ ಎರಡೂ ಬೇಕಾಗುತ್ತೆ ಲೈಫಲ್ಲಿ. ನಾನು ಖಂಡಿತವಾಗ್ಲೂ ಈಗ ನಾನು ಬೆಳಗ್ಗೆ ಬಂದೇ ಹೋಗೋಣ ಅಂದ್ಕೊಂಡೆ. ಸ್ವಲ್ಪ ಏನೋ ಡೌಟ್ ಆಯಿತು, ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಸರಿ ಮಾಡ್ಕೊಂಡು ಹೋಗೋಣ, ಪ್ರಮೋಷನ್ಗಿಂತ ಮುಂಚೆ ಮತ್ತೆ ಬರೋಕ್ಕಾಗಲ್ಲ. ಸೊ ಅದು ಈ ಗ್ಯಾಪಲ್ಲಿ ಒಂದ್ಸಲ ನೋಡ್ಕೊಂಡು ಹೋಗೋಣ ಶಾಪು ಅಂತ ಬಂದೆ. ಸೊ ಅಂದರೆ ನೀವು ಅಷ್ಟು ಒಂದು ಕಾಳಜಿ ಈ ವ್ಯಾಪಾರ ಆಗಲಿ ಬಿಸ್ನೆಸ್ ಮೇಲೆ ನಿಮಗೆ? ಖಂಡಿತ ಸರ್, ಇದು ನನ್ನ ಕೈ ಹಿಡಿದಿರೋದಲ್ವಾ, ಇದರಿಂದನೇ ನಾವು ಊಟ ತಿಂತಾ ಇರೋದೆಲ್ಲ. ಇಷ್ಟು ಬಿಸಿ ಸ್ಕೆಡ್ಯೂಲಲ್ಲಿ ಕೂಡ ನೀವು ನಿಮ್ಮ ಒಂದು ಈ ಕಾಳಜಿ ವಹಿಸೋದಿದೆಯಲ್ಲ, ಅದು ಒಂದು ಖುಷಿ ಆಗುತ್ತೆ ನನಗೆ. ಅದು ಥ್ಯಾಂಕ್ ಯು ಸೊ ಮಚ್. ಹೆಂಗೆ ಸರ್ ಇದು ಶುರುವಾಗಿದೆ, ಯಾವ ರೀತಿ ಅಂತ? ಇದು ಆಯಿತು, ಒಂದು 9 ವರ್ಷ ಆಯಿತು. ನನ್ನ ಫ್ರೆಂಡು ನರೇಶ್ ಅಂತಿದ್ದ, ನರೇಶ್ ನಾಗರಾಜ್ ಭಟ್ ಅಂತೆಲ್ಲ ಇತ್ತು. ಸೊ ನಾವೆಲ್ಲ ಸೇರಿ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾನೇ ಅದು ಓನಾಗಿ ಈ ಥರ ಸಿಂಗಲಾಗಿ ಪಾರ್ಟ್ನರ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ. ಮಾಮೂಲಿ ಗೊತ್ತಲ್ಲ, ತರಕಾರಿ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಹೋಗ್ಬೇಕು, ಎಲ್ಲ ಐಟಮ್ ತೊಗೋಬೇಕು. ನಮ್ಮ ಹುಡುಗನೂ ಜೊತೆಲಿ ಇರ್ತಾನೆ. ಬೆಳಿಗ್ಗೆ ಒಂದು 5 ಗಂಟೆ ಹೋದರೆ 5 ಗಂಟೆ ಐಟಮ್ ಎಲ್ಲ ತೊಗೊಂಬರೋದು ಮಾಮೂಲಿ ಗೊತ್ತಲ್ಲ ನಮಗೆ. ಬೆಳಗ್ಗೆ 5 ಗಂಟೆಗೆ ಹೋದ್ರೂ ಫ್ರೆಶ್ ಐಟಮ್ ಸಿಗೋದು, ಎಲ್ಲ ಥರ ಹೋಗಿ ಇಟ್ಬಿಟ್ಟು ಕಮ್ಮಿ ರೇಟಲ್ಲಿ. ನಮ್ಗೆ ಏನು ಗೊತ್ತೆ ಸರ್, ಇಲ್ಲಿ ಕಮ್ಮಿ ರೇಟಲ್ಲಿ ಕೊಡ್ತೀವಿ, ಆ ಥರ ಪ್ರಮೋಷನ್ ಮಾಡ್ತೀವಿ. ಇನ್ ಬಿಟ್ವೀನ್ ನಾನು ಸಿನಿಮಾನೂ ಮಾಡಬೇಕು, ನಮ್ಮ ಫ್ಯಾಮಿಲಿ ನೋಡ್ಕೋಬೇಕಲ್ಲ. ಸೊ ಹಾಗಾಗಿ ನಾವು ಇದು ಸಿನಿಮಾ ಜೊತೆಗೆ ಸಿನಿಮಾ ಅಂದ್ರೆ ಒಂದು ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಹೌದು. ಸೊ ಅದರಲ್ಲಿ ಬ್ಯೂಟಿ ಮೇಂಟೈನ್ ಮಾಡಬೇಕು, ಎಲ್ಲಾನು ನೋಡಬೇಕು. ಸೊ ಅದರಲ್ಲಿ ಯಾವ ರೀತಿ ಇದನ್ನೆಲ್ಲ ಮೇಂಟೈನ್ ಮಾಡ್ತೀರಿ ಅಂತ, ಕಷ್ಟ ಆಗಲ್ವಾ ಅಂತ? ನೋಡಿ, ಇಲ್ಲೇ ನಮ್ಗೆ ಸಿಕ್ಬಿಡ್ತು ಡಯಟ್ ಫುಡ್ಸು, ಇಲ್ಲೇ ಮಧ್ಯದಲ್ಲಿ ಗ್ಯಾಪಲ್ಲಿ ತಿನ್ಕೊಂಬಿಡೋದು ಎಲ್ಲ ಮಾಡ್ತಿರ್ತೀವಿ. ಆಯಿಲ್ ಫುಡ್ ಎಲ್ಲ ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಹಿಂಗೆ ರಾತ್ರಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೇಳೋದು ಒಳ್ಳೇದೇ ತಾನೆ, 5 o'clock ಇದ್ರೂ ಆರೋಗ್ಯ ಒಳ್ಳೇದು. ಕೆಲಸ ಮಾಡಿ ಕೆಲಸ ಆಗುತ್ತೆ. 9 ಗಂಟೆ 8 ಗಂಟೆಗೆ ನಾನು ಜಿಮ್ನಾಸ್ಟಿಕ್ ಹೋಗ್ತೀನಿ. ಅದಾದ ನಂತರ ಬಂದು ಎಲ್ಲ ಊಟ ಅಡುಗೆ ಎಲ್ಲ ಮಾಡಿಕೊಂಡು ಅಪ್ಪಂಗೆಲ್ಲ ಕೊಟ್ಬಿಟ್ಟು, ಅದಾದ ನಂತರ ನೆಕ್ಸ್ಟ್ ಬಂದು ಮಧ್ಯಾಹ್ನ ಟೈಮಲ್ಲಿ ಡ್ಯಾನ್ಸ್ಗೆ ಹೋಗ್ತೀನಿ, ಆಮೇಲೆ ಈವ್ನಿಂಗ್ ಜಿಮ್ಗೆ ಹೋಗ್ತೀನಿ. ಸೊ ಇದು 3 ಮೇಂಟೈನ್ ಮಾಡ್ತಾ ಇನ್ ಬಿಟ್ವೀನ್ ತರಕಾರಿ ನೋಡಿಕೊಂಡು ಮೀಟಿಂಗ್ಸ್ ಇದೆ, ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಸೊ ಈ ಥರ ತುಂಬ ಕಷ್ಟಪಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಸಿನಿಮಾನು ಒಳ್ಳೆ ಚೆನ್ನಾಗೂ ಬಂದಿದೆ. ಸೊ ದೇವರೆಲ್ಲೂ ಕೈ ಬಿಡಲ್ಲ ಅನ್ನೋ ಒಂದು ಕಾನ್ಫಿಡೆಂಟಲ್ಲಿ ಪ್ರತಿಯೊಂದರಲ್ಲೂ ನಮಗೆ ಎಲ್ಲೂ ಡಿಪ್ರೆಸ್ ಆಗಬಾರ್ದು. ಎಲ್ಲ ಟೈಮಲ್ಲಿ ಬ್ಯುಸಿ ಇರಬೇಕು ಲೈಫಲ್ಲಿ. ಅವಾಗ ನಮಗೆ ಖಂಡಿತ ದೇವ್ರ ಕೈ ಹಿಡಿತಾರೆ ಎಲ್ಲದ್ರಲ್ಲೂ. ಕೈ ಹಿಡ್ದಿದ್ದಾರೆ, ಈಗ ಆಗಿದೆ, ನಡೀತಾ ಇದೆ. ಸೊ ಹಾಗಾಗಿ ಈ ಬಿಟ್ವೀನಲ್ಲಿ ಇಲ್ಲಿ ಬಂದಿದ್ದೀರಾ. ಅಂದರೆ ಸಿನಿಮಾದ ಟೈಟಲ್ ಕೂಡ ತುಂಬ ಚೆನ್ನಾಗಿದೆ, ಕಾಲವೇ ಮೋಸಗಾರ. ಕೆಲವ್ರು ನಾವು ನೋಡಿದೀವಿ ಬೇರೆ ಥರ ಇರುತ್ತೆ. ಈ ಕಾಲವೇ ಮೋಸಗಾರ ಅಂದ್ರೆ ನಿಮ್ಗೆ ಯಾವ ರೀತಿ ಕಾಲ ಇಲ್ಲಿ ಮೋಸ ಮಾಡಿದೆ ಅಂತ? ಸೊ ಕಾಲವೇ ಮೋಸಗಾರ ಅಂದ್ರೆ ಎಲ್ಲರಿಗೂ ಒಂದು ಕಾಲ ಎಳ್ದೆ ಎಳೆಯುತ್ತೆ, ಒಬ್ರಿಗೂ ಎಳೆಯುತ್ತೆ, ನಿಮಗೂ ನಡೆಸಿ. ನೀವೇನು ಓದಿದ್ದೀರಾ ಈಗ? ಫಾರ್ ಎಕ್ಸಾಂಪಲ್ ನೀವೇನು ಓದಿದ್ದೀರಾ ಸರ್? ಬಿ.ಕಾಮ್ ಓದಿದ್ದೀರಾ. ನೀವು ಇಲ್ಲಿಗೆ ಬಂದಿದ್ದೀರಾ. ಕಾಲವೇ ಮೋಸಗಾರ ಒಳ್ಳೇದು ಮಾಡಿದೆ ಇಲ್ಲಿ. ಕಾಲವೇ ಮೋಸಗಾರ ಅನ್ನೋದು ದಿಸ್ ಇಸ್ ಒಂದು ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ. ಯಾರಿಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಚೇಂಜ್ ಆಗ್ಬೋದು. ನಾನು ಓದಿರೋದು ಒಂದು ಬೇರೆನೇ ಓದಿದ್ದೀನಿ, ಮಾಸ್ಟರ್ಸ್ ಇನ್ ಫಾರ್ಮಸಿ ಓದಿದ್ದೀನಿ.
ಅದಾದ ನಂತರ ಈಗ ನೋಡಿ, ಈಗ ನಾನು ಮೆಡಿಕಲ್ ಶಾಪ್ ಇಡಬೇಕು ಅಂದ್ಕೊಂಡು ಫಸ್ಟ್ ಒಂದು ಮೆಡಿಕಲ್ ಶಾಪ್ ಇತ್ತು ನಮ್ಮದು. ಓಕೆ. ಸೊ ದಟ್ ನಮ್ಗೆ ತುಂಬ ಕಷ್ಟ ಆದಾಗ ನಂಗೆ ಏನೂ ಇಲ್ಲ, ನನಗೆ ತರಕಾರಿನೇ ಕೈ ಹಿಡಿತು. ಸೊ ಹಾಗಾಗಿ ನಾನು ತರಕಾರಿ ಅಂಗಡಿ ಬಂದು ಗೆದ್ದಿದ್ದೀನಿ. ಸೊ ಇದು ಕಾಲವೇ ಮೋಸಗಾರದಲ್ಲೇ ಒಂದು ಅಡ್ವಾಂಟೇಜ್ ಹೇಳ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿಂದ ನಾನು ಸಿನಿಮಾನು ಅಷ್ಟೇ ಇದೆಲ್ಲ ನನಗೆ ಸಿಕ್ತಾಗ ಟೈಟಲ್ ಸಿಕ್ಕಿದಾಗ ಒಳ್ಳೆ ಥರ ಡೈರೆಕ್ಟ್ರು ಕೂಡ ಒಳ್ಳೆ ಕತೆ ಹೇಳಿದರು, ನನಗೆ ತುಂಬ ಕಾನ್ಫಿಡೆನ್ಸ್ ಬಂತು. ಸೊ ಹಾಗಾಗಿ ನನಗೆ ಈ ಸಿನಿಮಾ ಮಾಡಿದೆ. ಮಾಡಿದ ಮೇಲೆ ನನ್ನ ಕತೆ ಹೇಳಿದ್ಕಿಂತನೂ ಒಂದು ಡಬಲ್ ಅದ್ರದ್ದು 100ಇಂದ 200% ಕಾನ್ಫಿಡೆನ್ಸ್ ಬಂತು ಶೂಟ್ ಮಾಡಿದ ನಂತರ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ನನ್ನ ಕೈ ಹಿಡಿಯುತ್ತೆ. ಇದನ್ನು ನಾನು ಒಳ್ಳೆ ಪ್ರಮೋಷನ್ ಮಾಡಬೇಕು. ಇದನ್ನು ಬಿಟ್ಟು ಬೇರೆ ಫಸ್ಟ್ ಇದು ರಿಲೀಸ್ ಆದಮೇಲೆ ನೆಕ್ಸ್ಟ್ ಸಿನಿಮಾಗೆ ಹೋಗಬೇಕು ಅಂತಲೇ ನಾನು ಇದರಲ್ಲೇ ಓಡಾಡಿಕೊಂಡು ನಮ್ದು ಏನಿದೆ ಬದುಕಲ್ಲಿ ಏನೇನಿದೆ, ತರಕಾರಿ ಆಗಿರಲಿ, ನಂದು ಡೈಲಿ ನಂದು ರೂಟೀನ್, ಸಿನಿಮಾಕ್ಕೆ ಏನೇನು ಬೇಕು ರೂಟೀನ್, ಡ್ಯಾನ್ಸ್ ಆಗಲಿ, ಜಿಮ್ ಆಗಲಿ, ಫೈಟ್ ಆಗಲಿ, ಇದೆಲ್ಲ ಮಾಡ್ಕೊತಾನೆ. ಸೊ ಇದನ್ನು ಕಾಲವೇ ಮೋಸಗಾರದಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಈ ಸಿನಿಮಾ 100% ನಂಗೆ ಬ್ರೇಕ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಎಸ್, ಖಂಡಿತ ಬ್ರೇಕ್ ಸಿಗಲಿ, ನಿಮ್ಗೆ ಒಳ್ಳೇದಾಗಲಿ. ಇಲ್ಲಿ ಎಲ್ಲ ನಿಮ್ಗೆ ಯಾಕಂದ್ರೆ 10 ವರ್ಷದಿಂದ ನೀವು ಇದರಲ್ಲಿ ಅನುಭವ ಇರೋದ್ರಿಂದ ಸೊ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಎಷ್ಟು KGಗೆ ಎಷ್ಟು ಏನು ಅಂತ. ಗೊತ್ತು ಸರ್, ಗೊತ್ತು, ಎಲ್ಲ ಗೊತ್ತಿದೆ ನೋಡಿ. ನಮ್ಮ ಹುಡುಗನು ಇರ್ತಾನೆ, ಇವನು ಓಕೆ. ಇವ್ನು ಬಂದು ಆಯ್ತು ಒಂದು 10 ವರ್ಷ ಆಯ್ತು ಬಂದು, ಇವನು ಸುನಿ ಅಂತ. ಓಕೆ. ನಮ್ಮ ಹುಡುಗ ಈಗಲೂ ಒಟ್ಟಿಗೆ ಇದ್ದಾನೆ. ಕಸ್ಟಮರ್ಸ್ ಬರೋದು ಹೋಗೋದು ಮಾಮೂಲಿ ಹಿಂಗೆ ಬ್ಯುಸಿ ಆಗಿರುತ್ತೆ ಯಾವಾಗಲೂ. ಸೊ ಇದು ಒಂಥರ ಯಾವ ರೀತಿ ಇರುತ್ತೆ ರೆಸ್ಪಾನ್ಸ್ ಅಂದರೆ, ನೋಡಪ್ಪ ಹುಡುಗ ಇಲ್ಲಿ ಇದ್ದ, ಪಾಪ ಅವನು ಹೀರೋ ಆಗ್ಬಿಟ್ಟು ಸಿನಿಮಾಗಳು ಬೇರೆ ಮಾಡ್ತಿದ್ದಾನೆ ಅಂದ್ರೆ ಎಲ್ಲರೂ ಕೇಳ್ತಿರ್ತಾರಲ್ಲ, ಎಲ್ಲರೂ ಕೇಳ್ತಾ ಇರ್ತಾರೆ ಇಲ್ಲಿ ಸಿನಿಮಾ ರಿಲೀಸ್ ಯಾವಾಗ, ಸಿನಿಮಾ ನೋಡೋಕೆ ಹೀರೋ ಥರ ಇದೆಯಾ ಎಲ್ಲ ಕೇಳ್ತಾರೆ, ಜನರೆಲ್ಲ ಕೇಳ್ತಿರ್ತಾರೆ. ನಾವು ಈಗ ಹೀರೋ ಆದರೂ ಈಗ ತರಕಾರಿ ಅಂಗಡಿ ಮಾಡಬಾರ್ದು ಅಂತೇನಿಲ್ಲ ಅಲ್ವಾ. ಅದು ವೃತ್ತಿಗೆ ಏನಿದೆ ನಾವು ಮಾಡ್ಕೋಬೇಕು, ಅದಕ್ಕೇನಿದೆ ಅದು ಮಾಡಬೇಕು. ಅಲ್ಲಿ ಹೋದಾಗ ಅದು ಹೀರೋ, ಈಗ ಅಲ್ಲಿ ಹೋದಾಗ ಆ್ಯಕ್ಟಿಂಗ್ ಇದೆ ಆ್ಯಕ್ಟಿಂಗು, ವರ್ಕ್ ಬಂದಾಗ ವರ್ಕು, ಬೇರೆ ಕೆಲಸ ಬಂದಾಗ ಬೇರೆ ಕೆಲಸ. ಸೊ ಆಲ್ರೌಂಡರ್ ಆಗಿ ಎಲ್ಲಾದ್ರಲ್ಲೂ, ಸೊ ಎಲ್ಲ ವಿಭಾಗದಲ್ಲೂ ಕೂಡ ನೀವು ತುಂಬ ಬ್ಯುಸಿಯಾಗಿದ್ದೀರಿ. ಹೌದು. ಎಸ್.